ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಹೊನ್ನಾವರ ಇದರ ಪ್ರಾಯೋಜಕತ್ವದ ಉತ್ತಮ ಆರೋಗ್ಯ ಸುಸ್ಥಿರ ಸಂಪತ್ತು ಆರೋಗ್ಯ ಮತ್ತು ಹೂಡಿಕೆ ಜಾಗೃತಿ ಕಾರ್ಯಕ್ರಮ ಮಾರ್ಚ್ 29ರಂದು ಹೊನ್ನಾವರದ ನಾಮಧಾರಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಪ್ರಕಾಶ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು, ಸಾರ್ವಜನಿಕರಿಗೆ ಉಚಿತವಾಗಿ ರಕ್ತ ತಪಾಸಣೆ, ಮಧುಮೇಹ, ಥೈರಾಯ್ಡ್ ಹಾಗೂ ಎಲುಬಿನ ಸಾಂದ್ರತೆ ಪರೀಕ್ಷೆಗಳನ್ನು ನಡೆಸಲಾಗುವುದು. ಕಾಯಿಲೆ ಪತ್ತೆಯಾದವರಿಗೆ ಸೂಕ್ತ ಚಿಕಿತ್ಸೆಯ ಮಾರ್ಗದರ್ಶನ ನೀಡಲಾಗುವುದು ಎಂದರು. ಉತ್ತಮ ಆರೋಗ್ಯವೇ ಅತಿ ದೊಡ್ಡ ಸಂಪತ್ತು. ರೋಗಗಳು ಉಲ್ಬಣಿಸುವ ಮುನ್ನವೇ ಪತ್ತೆ ಹಚ್ಚುವುದು ಇಂದಿನ ಅಗತ್ಯ. ಇದರ ಜೊತೆಗೆ ಕಷ್ಟಪಟ್ಟು ದುಡಿದ ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಎನ್ನುವ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಹೂಡಿಕೆ ಜಾಗೃತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಂದು ವಿಶೇಷವಾಗಿ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದ್ದು, ಕೇವಲ 500 ರೂಪಾಯಿ ನೀಡಿ ನೋಂದಣಿ ಮಾಡಿಕೊಂಡರೆ ವರ್ಷವಿಡೀ ಸುಮಾರು 10,000 ರೂಪಾಯಿವರೆಗಿನ ಚಿಕಿತ್ಸಾ ಸೌಲಭ್ಯವನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಎಂದರು. ಖ್ಯಾತ ನ್ಯಾಯವಾದಿ ಅಂಕೋಲದ ನಾಗರಾಜ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಗೇರುಸೊಪ್ಪ ಮುಖ್ಯ ಪ್ರಾಣ ದೇವಸ್ಥಾನದ ಅರ್ಚಕರಾದ ಸೂರಾಲು ಚಂದ್ರಶೇಖರ ಭಟ್ ಅವರು ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಲಿದ್ದಾರೆ. ಸ್ಥಳೀಯರು ಈ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕರವೇ ತಾಲೂಕಾ ಅಧ್ಯಕ್ಷ ಮಂಜುನಾಥ ಗೌಡ ಮಾತನಾಡಿ, ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮತ್ತು ನ್ಯಾಯವಾದಿ ವಿಕ್ರಮ್ ನಾಯ್ಕ್ ರವರು ಸಮಾಜದ ಚಿಂತನೆ ಇಟ್ಟುಕೊಂಡು ಯುವ ಸಮುದಾಯಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಉತ್ತಮ ಚಿಕಿತ್ಸೆ ಬೇಕು ಎಂದರೆ ಬೇರೆ ಕಡೆ ಹೋಗಬೇಕು. ಇಂತಹ ಕಾರ್ಯಾಗಾರ ತುಂಬಾ ಉಪಯುಕ್ತವಾಗಿದ್ದು, ಇನ್ನು ಹೂಡಿಕೆ ಬಗ್ಗೆ ಮಾಹಿತಿ ನೀಡುವುದು ಕಾರ್ಯಾಗಾರ ಉತ್ತಮ ಕಾರ್ಯಕ್ರಮ ಆಗಿದೆ. ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದರು. ಉತ್ತರ ಕನ್ನಡ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟು ಬೆಳವಣಿಗೆಯನ್ನು ಕಂಡಿಲ್ಲ. ಹಾಗಾಗಿ ನಾವು ಅನಾರೋಗ್ಯಕ್ಕೆ ತುತ್ತಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಓಡೋಗೋ ಬದಲು ಇಲ್ಲಿಯೇ ಪ್ರಿವೆಂಟಿವ್ ಕೇರ್, ಪ್ರೋ ಕೇರ್ ಅಂತ ಅಳವಡಿಸಿಕೊಂಡು, ಪ್ರಿವೆಂಟಿವ್ ಹೆಲ್ತನ್ನು ಅಳವಡಿಸಿಕೊಂಡು ಕಾಲಕ್ಕೆ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಪರೀಕ್ಷೆ ಇಂಥವನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಸುಧಾರಿಸಿಕೊಂಡು ಒಳ್ಳೆ ರೀತಿಯಿಂದ ಇಟ್ಕೊಂಡು ಹೋಗುವ ನಿಟ್ಟಿನಲ್ಲಿ ಆದಷ್ಟು ಟೆಸ್ಟ್ಗಳನ್ನು ಮಾಡುವುದು, ಬೋನ್ ಟೆಸ್ಟ್ ಇರ್ಬೋದು, ರಕ್ತ ಟೆಸ್ಟ್ ಇರ್ಬೋದು ಅಥವಾ ಸ್ಕ್ಯಾನ್ ಟೆಸ್ಟ್ ಇರ್ಬೋದು, ಇವನ್ನು ಮಾಡಿ ಬರುವಂಥ ರೋಗಗಳನ್ನು ಮುಂಚೆನೇ ಪತ್ತೆ ಹಚ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಅಥವಾ ಆರೋಗ್ಯಕರ ಜೀವನವನ್ನು ಸಾಧಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ದಿನಾಂಕ 29ರಂದು ಮಾರ್ಚ್ 29ರಂದು ಬೆಳಿಗ್ಗೆ 9 ಗಂಟೆಯಿಂದ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತೇವೆ, ರಕ್ತ ಪರೀಕ್ಷೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಬೋನ್ ಮಿನರಲ್ ಡೆನ್ಸಿಟಿಯನ್ನು ಪರೀಕ್ಷೆ ಮಾಡ್ತೇವೆ, ಥೈರಾಯ್ಡ್ ಪರೀಕ್ಷೆಯನ್ನು ಮಾಡ್ತೇವೆ. ಇವೆಲ್ಲ ಮಾಡಿ ಕಾಯಿಲೆ ಇದ್ದವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತೇವೆ ಅಥವಾ ಕಾಯಿಲೆ ಬರುವಂತವರಿಗೆ ಯಾವ ನಿಟ್ಟಿನಲ್ಲಿ ಅವರು ಜಾಗರೂಕರಾಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇವೆ. ನಮ್ಮಲ್ಲಾಗುವ ಟೆಸ್ಟ್ಗಳಿಗೆ 10-15% ಡಿಸ್ಕೌಂಟ್ ಮಾಡಿಕೊಡ್ತೇವೆ. ಅದಲ್ಲದೆ ನಮ್ಮ ಕೆಲವು ನೆಟ್ವರ್ಕ್ ಹಾಸ್ಪಿಟಲ್ ಅನ್ನು ಮಾಡ್ಕೊಂಡಿದ್ದೇವೆ 4 ಡಿಸ್ಟ್ರಿಕ್ಟ್ಗಳಲ್ಲಿ: ಧಾರವಾಡ, ಹುಬ್ಬಳ್ಳಿ, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿಯಲ್ಲಿ. ನಮ್ಮ ನೆಟ್ವರ್ಕ್ ಹಾಸ್ಪಿಟಲ್ಗಳಲ್ಲಿ ನೀವು ಹೋಗಿ ಅಡ್ಮಿಟ್ ಆದರೆ 10-15% ಡಿಸ್ಕೌಂಟ್ ಕೊಡಿಸ್ತೇವೆ. ಅದೇ ರೀತಿಯಾಗಿ ಒಂದು ಹೂಡಿಕೆ ಜಾಗೃತಿ ಶಿಬಿರವನ್ನು ನೆರವೇರಿಸಿದ್ದೇವೆ. ನಮಗೆಲ್ಲರೂ ಗೊತ್ತಿದ್ದು ಆರೋಗ್ಯ ಮತ್ತು ಸಂಪತ್ತು ಒಂದೇ ರೀತಿ. ಒಂದು ಒಳ್ಳೆ ಆರೋಗ್ಯ ಇದ್ರೆ ಅವನು ಸಂಪತ್ತಿದ್ದಾಗೆ. ಹಾಗಾಗಿ ಒಂದು ಅನಾರೋಗ್ಯಕ್ಕೆ ತುತ್ತಾದರೆ ಸಂಪತ್ತು ಯಾವ ರೀತಿಯಾಗಿ ಕಳ್ಕೊಳ್ತೇವೆ ಅನ್ನೋದು ನಮಗೆಲ್ಲ ಗೊತ್ತು. ಒಂದು ಮನುಷ್ಯನಿಗೆ ಆರೋಗ್ಯ ಕೆಡ್ತು ಅಂತಂದ್ರೆ ಅವನು ICU ಅಡ್ಮಿಟ್ ಆಗಿ ಲಕ್ಷಗಟ್ಟಲೆ ಹಣವನ್ನು ಕಳ್ಕೊಳ್ಬೇಕಾಗ್ತದೆ. ಅವನ ಕುಟುಂಬಕ್ಕಾಗಲಿ ಅವನಿಗಾಗಲಿ ಅದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತದೆ. ಹಾಗಾಗಿ ಕಷ್ಟಪಟ್ಟ ಹಣವನ್ನು, ಕಷ್ಟಪಟ್ಟು ದುಡಿದ ಸಂಪತ್ತನ್ನು ಯಾವ ರೀತಿಯಲ್ಲಿ ಉಳಿಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಲ್ಲಿ ತೊಡಗಿಸಬೇಕು ಅನ್ನೋ ದಿಶೆಯಲ್ಲಿ ಹೂಡಿಕೆ ಜಾಗೃತಿ ಕಾರ್ಯಾಗಾರವು ನಡೀತಾ ಇದೆ. ನಮ್ಮಿಂದ ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಯವರಿಂದ ಕಿಂಚಿತ್ತು ಸಹಾಯ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ದಿವಸ ಡಾಕ್ಟರ್ ಹೇಳಿದಂಗೆ ಎಲ್ಲಾ ಟೆಸ್ಟ್ಗಳು ಉಚಿತವಾಗಿರ್ತದೆ. ಸಂಡೇ ಆ ದಿವಸ ಏನಿದೆ ಎಲ್ಲಾ ಟೆಸ್ಟ್ಗಳನ್ನ ಉಚಿತವಾಗಿ ಮಾಡ್ತಾರೆ. ಅದೇ ರೀತಿ ಇದೇ ದಿವಸ ನಾವೆಲ್ಲ ಸೇರಿ ಹೊಸ ಒಂದು ಸಲಹೆ ಮಾಡಿದ್ದೇವೆ. ಒಂದು 2-3 ಸಲ ಮಾಡ್ಕೊಂಡ್ರು. ಏನಂತ ಹೇಳಿದ್ರೆ, ಒಂದು ಕಾರ್ಡ್ ಮಾಡ್ತೇವೆ, ಒಂದು ಹೆಲ್ತ್ ಕಾರ್ಡ್ ಅಂತ ಒಂದು ಆ ದಿವಸ ಓಪನ್ ಮಾಡ್ತೇವೆ. ಅದರ ಪ್ರಯೋಗ ಏನಂತ ಕೇಳಿದ್ರೆ, ಅದರದ ಕನಿಷ್ಠ ಕಡಿಮೆ ರೇಟ್ ಇಟ್ಟಿದ್ದೇವೆ 500 ರೂಪಾಯಿ, 500 ರೂಪೀಸ್. 500 ರೂಪಾಯಿ ನೋಂದಣಿ ಮಾಡಿಕೊಂಡ್ರೆ ಇಡೀ ವರ್ಷದ್ದು ಟೆಸ್ಟ್, ಅಂದ್ರೆ ಇದು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಎಲ್ಲದೂ ಉಚಿತ ಆಗ್ತದೆ. ಅಂದ್ರೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿನ ಬೆಲೆ ಬಾಳುವಂಥದ್ದು ಕೇವಲ 500 ರೂಪಾಯಲ್ಲಿ ಜನರಿಗೆ ಸಿಗಲಿ ಅನ್ನೋ ಸಲುವಾಗಿ ಎಲ್ಲರೂ ಸೇರಿ ಮಾಡ್ಕೊಂಡಿದ್ದೇವೆ. ಕಡಿಮೆ
ಏನಾಗ್ತದೆ, ಈಗ ಏನೋ ರಾಜಕೀಯ ಹಿತಾಸಕ್ತಿಯನ್ನು ಏನೋ ಇಟ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಸಮಾಜಮುಖಿ ಚಿಂತನೆ ಇಟ್ಕೊಂಡು ಏನು ನಮ್ಮ ಯುವ ಸಮುದಾಯಕ್ಕೆ ಏನು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೂಡಿಕೆ ವಿಚಾರ, ಈಗ ಅವ್ರು ಹೇಳ್ದಾಗಲೇ ಶೇರ್ ಮಾರ್ಕೆಟ್ ಇರ್ಬೋದು, ಹಲವಾರು ವಿಚಾರಗಳಲ್ಲಿ ಈಗ ಡೈಲಿ ಏನು ಫೋನ್ ಬರೋದಾಗಲಿ ತುಂಬ ಫ್ರಾಡ್ಗಳೆಲ್ಲ ಆನ್ಲೈನಲ್ಲಿ ನಡೀತಾ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಚಿಂತನೆ ಆಗಿದೆ ಅಂತಂದರೆ ಲಾಭ ಆದರೆ ಮತ್ತೊಬ್ರಿಗೆ ಹೇಳಲ್ಲ, ಕಳ್ಕೊಂಡ್ರು ಮತ್ತೊಬ್ರಿಗೆ ಹೇಳಲ್ಲ. ಯಾಕಂತ ಹೇಳಿದ್ರೆ ಹಾಗಾಗಿ ದೊಡ್ಡ ಸಮಸ್ಯೆ. ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ದೇವರಾಜ ಅರಸು, ವೇದಿಕೆ ಅಧ್ಯಕ್ಷ ಅನಂತ ನಾಯ್ಕ್ ಹೆಗಾರ್, ನಿವೃತ್ತ ಉಪನ್ಯಾಸಕ ಜಿಪಿ ಪಾಟಣ್ಕರ್, ತಂಜೀಮ್ ಅಧ್ಯಕ್ಷ ಮೊಹಮ್ಮದ್ ಅಲಿ, ಉದ್ಯಮಿ ಲುಕಾಶ್ ಫರ್ನಾಂಡಿಸ್, ನಾರಾಯಣ ಗುರು ವೇದಿಕೆ ಅಧ್ಯಕ್ಷ ಧನಂಜಯ್ ನಾಯ್ಕ್, ಜಗದೀಶ್ ನಾಯ್ಕ್ ಕರ್ಕಿ, ಹರಿಶ್ಚಂದ್ರ ನಾಯ್ಕ್, ಮಾವಿನ ಕುರ್ವಾ, ಎಸ್ವಿ ನಾಯ್ಕ್, ಪ್ರದೀಪ್ ಕುಡಗೋಡು, ರಾಘವೇಂದ್ರ ನಾಯ್ಕ್ ಇನ್ನಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.